ಸ್ನೇಹಿತರೆ, ಪ್ರೀತಿ, ಪ್ರಣಯ, ಕುಟುಂಬ, ಅಮ್ಮ, ನೆನಪು, ಶರಾಬು, ಸೌಂದರ್ಯ, ಸಿನಿಮಾ, ಸಾಹಿತ್ಯ ಹೀಗೆ ಕಣ್ಣಿಗೆ ಕಂಡ ಪ್ರತಿಯೊಂದರ ಬಗ್ಗೆಯೂ ನನ್ನದೇ ಆದ ಶ್ರದ್ಧೆಯಿಂದ ಬರೆಯುವ, ಮಾತನಾಡುವ ನಾನು ಪತ್ರಕರ್ತ, ಕಥೆಗಾರ, ಕಾದಂಬರಿಕಾರ ಅಂತೆಲ್ಲ ಅನ್ನಿಸಿಕೊಂಡ ಅತ್ಯಂತ ಸಾಮಾನ್ಯ ಮನುಷ್ಯ. ಹೆಸರು ರವಿ ಬೆಳಗೆರೆ. ನೋಡೋಕ್ ಹಾಗೆ ಕಾಣದೇ ಇದ್ರೂ ಕಳೆದ ಬಾರಿ ಬಂದಿದ್ದ ಮಾರ್ಚ್ 15ನೇ ತಾರೀಕು ಹೆಗಲ ಮೇಲೆ ಕೈ ಇಟ್ಟು ಹೇಳಿತ್ತು, ಗುರು ನಿಂಗೀಗ 53 ವರ್ಷ. ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳಿದೆ, ಇರ್ಲಿ ಹೋಗು, ನಾನಾಗ್ಲೇ 63 ಪುಸ್ತಕ ಬರೆದಿದ್ದೀನಿ, 6,500 ಮಕ್ಕಳು ಓದೋ ಪ್ರಾರ್ಥನಾ ಸ್ಕೂಲ್ ಕಟ್ಟಿದ್ದೀನಿ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಉಗಾಂಡ, ಕಾಂಗೋ, ಕೀನ್ಯಾ, ತಾಂಜೇನಿಯಾ, ದುಬೈ, ಇಟಲಿ, ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಮುಂತಾದ ದೇಶಗಳನ್ನ ನೋಡಿದ್ದೀನಿ. ಆಫೀಸ್ನಲ್ಲಿ, ಮನೆಯಲ್ಲಿ, ಕೈಯಲ್ಲಿ, ಹೆಗಲ ಚೀಲದಲ್ಲಿ ಸದಾ ಪುಸ್ತಕ ಇಟ್ಕೊಂಡಿರೋ, ದಿನಕ್ಕೆ 18 ಗಂಟೆ ಕೆಲಸ ಮಾಡೋ, ಎಲ್ಲ ಮಾಡಿಯೂ ಖುಷಿಯಾಗಿರೋ, ತುಂಬಾ ಹೊತ್ತು ಮಕ್ಕಳೊಂದಿಗೆ ಆಟವಾಡಿ ಸಂತೋಷವಾಗಿರೋ ಶ್ರೀಮಂತ ನಾನು. ಇಂಥದ್ದೊಂದು ಅಗಾಧ ಶ್ರೀಮಂತಿಕೆಗೆ ಕಾರಣವಾಗಿರುವ ನನ್ನ ಜೀವನದ ಏಕೈಕ ವಸ್ತು, ಕಂಡು ಕಾಣದೆ ಸಿಕ್ಕಂತೆ ಮಾಡಿ ತಪ್ಪಿಸಿಕೊಳ್ಳುವ, ಒಮ್ಮೆ ನಿಜಕ್ಕೂ ಸಿಕ್ಕು ಮನಸ್ಸು ಮುದಗೊಳಿಸುವ ಆ ಸುಂದರ ಮರೀಚಿಕೆ, ಅದರ ಹೆಸರು ಕನಸು. ನೀವೀಗ ಕೇಳ್ತಿರೋ ಸುಮಾರು 60 ನಿಮಿಷಗಳ ಧ್ವನಿ ಮುದ್ರಿಕೆಯ ಹೆಸರು ಕನಸೆ. ವಯಸ್ಸಿಗೆ ತಕ್ಕಂತೆ ಬದಲಾಗುವ, ವ್ಯಕ್ತಿತ್ವಕ್ಕೆ ತಕ್ಕಂತೆ ರೂಪುಗೊಳ್ಳುವ, ಅಭಿರುಚಿಗೆ ತಕ್ಕಂತೆ ಆಕಾರ ಪಡೆಯುವ, ಕೇವಲ ನಮ್ಮ ಪ್ರಯತ್ನ ಮತ್ತು ಪರಿಶ್ರಮ, ಶ್ರದ್ಧೆಗಳಿಂದ ಮಾತ್ರ ಸಾಕಾರಗೊಳ್ಳುವ ಅತಿದೊಡ್ಡ ಸುಖದ ಹೆಸರೇ ಕನಸು. ಕೆಲವರಿಗೆ ಶ್ರೀಮಂತರಾಗುವ ಕನಸು, ಮತ್ತೊಬ್ಬರಿಗೆ ರುಚಿ ರುಚಿಯಾಗಿ ಹೊಟ್ಟೆ ತುಂಬ ತಿನ್ನುವ ಕನಸು, ರಂಗು ರಂಗಿನ ಬಟ್ಟೆ ಹಾಕಿಕೊಳ್ಳುವ ಕನಸು, ಒಲಿಂಪಿಕ್ಸ್ನಲ್ಲಿ ಚಿನ್ನ ದೋಚಿ ತರುವ ಕನಸು, ಮುಖ್ಯಮಂತ್ರಿಯಾಗುವ ಕನಸು, ತುಂಬ ಇಳಿಗಾಲದಲ್ಲಿ ಸಿಗೋ ಜ್ಞಾನಪೀಠದ ಕನಸು, ಪ್ರತಿ ಪುಸ್ತಕದ ಓದಿನಿಂದಲೂ ಸಿಗುವ ಜ್ಞಾನದ ಕನಸು, ಈ ಸಲದ ಎಕ್ಸಾಮ್ನಲ್ಲಿ ಫಸ್ಟ್ ರ್ಯಾಂಕ್ ತಂದುಕೊಂಡು ಬಿಡೋ ಕನಸು, ಮೆಚ್ಚಿದ ಹುಡುಗಿ ಹೂ ಕಣೋ ಐ ಲವ್ ಯು ಅಂತ ಮುಗುಳ್ನಗೆ ಬೀರುವ ಕನಸು. 8 ವರ್ಷದ ಹುಡುಗನನ್ನ ಕೇಳಿ ನೋಡಿ, ನಿನ್ನ ಕನಸೇನು ಮರಿ ಅಂತ. ದೊಡ್ಡವನಾದ್ಮೇಲೆ ಅಮ್ಮಂಗೆ ಸೀರೆ ತಂದು ಕೊಡ್ತೀನಿ ಅಂತಾನೆ. ಮನುಷ್ಯನ ಬದುಕೇ ಹಾಗೆ. ಎವ್ರಿಬಡಿ ಇಸ್ ಎ ಡ್ರೀಮ್ ಚೇಸರ್. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಗಿರೀಶ್ ಕರ್ನಾಡ್ ಅವರು ಒಂದ್ ಕಡೆ ತುಂಬಾ ಸುಂದರವಾಗಿ ಹೇಳಿದ್ದಾರೆ, ದೀಪಗಳಿಲ್ಲದ ಹಾದಿಯಲ್ಲಿ ನಡೆಯಬಹುದು, ಆದರೆ ಕನಸುಗಳಿಲ್ಲದ ಹಾದಿಯಲ್ಲಿ ನಡೆಯಲು ಸಾಧ್ಯವಿಲ್ಲ. ಹೌ ಟ್ರೂ. ಇನ್ಫ್ಯಾಕ್ಟ್ ಕನಸೆ ಎಂಬ ಈ ಧ್ವನಿ ಮುದ್ರಿಕೆಯನ್ನ ಮಾಡೋದಕ್ಕೆ ನನಗೆ ಪ್ರೇರಣೆಯಾದವರು ಶಿವಮೊಗ್ಗದ ನನ್ನ ಓದುಗರಾದ ಮಂಜುಳಾ ಮತ್ತು ಪ್ರಕಾಶ್ ದಂಪತಿಗಳು. ಅವರು ನನ್ನ ಮನಸೆ ಸಿಡಿ ಕೇಳಿದ್ದಾರೆ. ತುಂಬಾ ಒಳ್ಳೆಯ ಅಭಿರುಚಿ ಇರುವ ಪ್ರಕಾಶ್ LICಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರ ಬಾಳ ಸಂಗಾತಿ ಮಂಜುಳಾ ಶುದ್ಧ ಮನಸ್ಸಿನ ಗೃಹಿಣಿ, ಜೊತೆಗೆ ಹವ್ಯಾಸಿ ಬ್ಯೂಟಿಷಿಯನ್. ಮಗಳು ಬೃಂದಾ ಮತ್ತು ಮಗ ಅಭಯ್ ಇನ್ನೂ ಓದ್ತಿದ್ದಾರೆ. ಶಿವಮೊಗ್ಗದಲ್ಲಿ ಅವರು 40x70 ಸೈಟಲ್ಲಿ ಗೋಪಾಳ ಬಡಾವಣೆಯಲ್ಲಿ ಕಟ್ಟಿರೋ ಹೊಸ ಮನೆಯ ಹೆಸರು ಕನಸೆ. ನಾವು ಗೃಹ ಪ್ರವೇಶ ಇಟ್ಕೊಂಡಿದ್ದೀವಿ ರವಿ ಅವರೇ. ಬರೋ ಅತಿಥಿಗಳಿಗೆ ಒಂದು ಗಿಫ್ಟ್ ಕೊಡೋ ಇಚ್ಛೆ ಇದೆ. ಗಣೇಶನ ವಿಗ್ರಹ, ಗೊಂಬೆ, ಟವಲು, ಸೀರೆ, ಶರ್ಟ್ ಪೀಸು, ಖಣ ಅಂತ ಕೊಡೋ ಬದಲು ನಿಮ್ಮ ಧ್ವನಿಯಲ್ಲಿ ಕನಸೆ ಅಂತ ಒಂದು ಧ್ವನಿ ಮುದ್ರಿಕೆ ಮಾಡಿಸಿಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಇದೊಂದು ಅರ್ಥಪೂರ್ಣ ಸಂಪ್ರದಾಯವಾಗುತ್ತೆ. ನೀವು ಬಿಡು ಮಾಡ್ಕೊಂಡು ಮಾಡ್ಕೊಡ್ತೀರಾ ಅಂತ ಕೇಳಿದಾಗ ತಕ್ಷಣ ಒಪ್ಕೊಂಡೆ. ಅಲ್ಲಿಂದ ಶುರುವಾಯಿತು ನನ್ನ ಕನಸುಗಳ ಮೆರವಣಿಗೆ. ಕನಸುಗಳ ವಿಚಾರ ಒತ್ತಟ್ಟಿಗಿರ್ಲಿ. ಮನುಷ್ಯನ ಅತಿ ದೊಡ್ಡ ಇನ್ವೆನ್ಷನ್ ಅಂದ್ರೆ ಯಾವುದು? ಮನುಷ್ಯ ಕಂಡು ಹಿಡಿದ ಕರೆಂಟ, ಬಂದೂಕ, ವಿಮಾನವ, ರಾಕೆಟ, ಕಂಪ್ಯೂಟರ ಅಂತ ಯೋಚಿಸಿದಾಗ ಅದೆಲ್ಲಕ್ಕೆ ಮುಂಚೆ ಮನುಷ್ಯ ನಿಜವಾಗಿಯೂ ಕಂಡು ಹಿಡಿದದ್ದು, ಇನ್ವೆಂಟ್ ಮಾಡಿದ್ದು ಕುಟುಂಬ. ದಟ್ ಇಸ್ ಫ್ಯಾಮಿಲಿ ಅಂತ ಅನ್ನಿಸ್ಬಿಡುತ್ತೆ. ಸಾಮಾನ್ಯವಾಗಿ ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಗಿಂತಲೂ ವಿಭಿನ್ನವಾದ ರೀತಿಯಲ್ಲಿ ಮನುಷ್ಯ ತನ್ನ ಕುಟುಂಬ ಕಟ್ಕೊಳ್ತಾನೆ. ಕುಟುಂಬ ಅಂದ್ರೆ ಕೇವಲ ಗಂಡ ಹೆಂಡತಿ ಮಕ್ಕಳು ಅಲ್ಲ. ಅಪ್ಪ, ಅಮ್ಮ, ಅತ್ತೆ, ಮಾವ, ತಮ್ಮಂದ್ರು, ತಂಗೀರು, ನಾದಿನೀರು, ಓರ್ಗಿತೀರು, ಸೋದರ ಮಾವಂದ್ರು, ಚಿಕ್ಕಪ್ಪಂದ್ರು, ನಾವೆಲ್ಲ ಜನರಲ್ ಆಗಿ ಕರೆಯೋ
ಕಸಿನ್ಸು, ದೂರದ ನೆಂಟರು, ಹತ್ತಿರದವರು, 10 ದಿವಸದವರು, ಇಷ್ಟಕ್ಕೂ ಇವರು ವರ್ಷೆಯಲ್ಲಿ ನಮಗೆ ಏನಾಗಬೇಕು ಅನ್ನೋದೇ ಸರಿಯಾಗಿ ಗೊತ್ತಾಗದಂತಹ ಸಂಬಂಧಿಗಳು, ಹೀಗೆ ಎಲ್ಲ ಸೇರಿ ಒಂದು ಕುಟುಂಬವಾಗುತ್ತೆ. ಅನೇಕ ಸಲ ನಮ್ಮ ಅತ್ಯಂತ ಆತ್ಮೀಯ ಗೆಳೆಯರು ಕೂಡ ನಮ್ಮ ಕುಟುಂಬದ ಒಂದು ಭಾಗವೇ ಆಗಿ ಹೋಗಿರುತ್ತಾರೆ. ಪ್ರೀತಿಯಿಂದ ಸಾಕಿದ ನಾಯಿ, ಮೈಯುಜ್ಜುತ್ತಾ ಓಡಾಡುವ ಬೆಕ್ಕು, ತನಗೆ ಮೂಡು ಬಂದಾಗ ಮಾತನಾಡೋ ಗಿಳಿ, ಶ್ರದ್ಧೆಯಿಂದ ಬಂದು ಅವತ್ತಿನ ಕೆಲಸ ಅಚ್ಚುಕಟ್ಟಾಗಿ ಮಾಡಿ ಹೋಗೋ ಕೆಲಸದವರು ಎಲ್ಲ ಸೇರಿ ಒಂದು ಕುಟುಂಬ. ನಮ್ಮ ಮನೆಗಳು ಬೇರೆ ಬೇರೆ ಇರಬಹುದು, ಅದು ಅನುಕೂಲಕ್ಕಾಗಿ ಮಾಡಿಕೊಂಡ ವ್ಯವಸ್ಥೆ. ಆದ್ರೆ ನಾವೆಲ್ಲರೂ ಒಂದು ಫ್ಯಾಮಿಲಿಗೆ, ಅಂದ್ರೆ ಒಂದು ಕುಟುಂಬಕ್ಕೆ ಸೇರಿದವರು. ನಿಮಗೂ ಗೊತ್ತಿದೆ, ಎಲ್ಲ ಕುಟುಂಬಗಳ ಪಾಲಿಗೂ ಇರೋ ಛತ್ತರಿಯೇ ಮನೆ. ಮನೆಯ ವಿಚಾರಕ್ಕೆ ಬಂದ್ರೆ ನಾನು ಭಯಂಕರ ಡ್ರೀಮಿಯನ್ನಲ್ಲ. ನನ್ನ ಕನಸುಗಳೇನಿದ್ರು ಅಕ್ಷರ ಪ್ರಪಂಚಕ್ಕೆ, ಮಾತು, ಸಂಗೀತ ಮತ್ತು ಮೌನಗಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥವು. ಓದುವ ಬರೆಯುವ ವಿಷಯಕ್ಕೆ ಬಂದ್ರೆ ನನಗೆ ಮೊಟ್ಟ ಮೊದಲ ಪುಟ್ಟ ಬಣ್ಣದ ಕನಸು ಕಟ್ಟಿಕೊಟ್ಟವಳು ನನ್ನ ತಾಯಿ. ಚಿಕ್ಕಂದಿನಲ್ಲಿ ಒಂದು ಮಡಿಯುವಂತ ಸಮಾಜ ನನ್ನನ್ನು, ನನ್ನ ತಾಯಿಯನ್ನು ಕೊಂಚ ದೂರದಲ್ಲೇ ಇರಿಸಿತ್ತು, ಬಹಿಷ್ಕೃತರ ಹಾಗೆ. ಹೀಗಾಗಿ ನನಗೆ ಗೆಳೆಯರಿರಲಿಲ್ಲ. ಆ ದಿನಗಳಲ್ಲಿ, ಅಂದ್ರೆ ನನ್ನ ಬಾಲ್ಯದ ದಿನಗಳಲ್ಲಿ, ಟಿವಿ ಕೂಡ ಇರಲಿಲ್ಲ. ಪ್ರತಿನಿತ್ಯ ಮಲಗುವಾಗ ನನ್ನ ತಾಯಿ ನನ್ನ ದಿಂಬಿನ ಪಕ್ಕದಲ್ಲಿ ಸುಮ್ಮನೆ 2 ಪುಸ್ತಕ ಇಟ್ಟಿರ್ತಿದ್ಲು. ಅವುಗಳಲ್ಲಿನ ಚಿತ್ರ, ಬಣ್ಣ, ನನ್ನ ಒಂಟಿತನ ಯಾವುದು ಆಕರ್ಷಿಸಿತೋ ಕಾಣೆ. ಚಿಕ್ಕಂದಿನಿಂದಲೇ ನಾನು ಪುಸ್ತಕಗಳ ಕಡೆಗೆ ಆಕರ್ಷಿತನಾದೆ. ಹಾಗೆ ಬೆಳೆದ ಇನ್ನೊಂದು ಆಕರ್ಷಣೆ ಎಂದರೆ ಶ್ರವಣ, ಸಂಗೀತ. ಚಂದದ ಗಾಯಕಿಯಾದ ನನ್ನ ತಾಯಿ ಬೆಳಗಿನ ಜಾವ 4:15 ಎದ್ದು ಗದುಗಿನ ನಾರಣಪ್ಪನ ಭಾರತವನ್ನ ಸುಶ್ರಾವ್ಯವಾಗಿ ಹಾಡಿಕೊಳ್ತಾ ಇದ್ಲು. ಅದನ್ನ ಕೇಳ್ತಲೇ ಬೆಳೆದ ನಾನು ಅದರಿಂದ ಎಷ್ಟು ಇಂಪ್ರೆಸ್ ಆಗಿದ್ದೆ ಅಂದ್ರೆ, ಸ್ನೇಹ ತ್ಯಾಗಗಳಿಗೆ ಸಂಕೇತವಾದ ಕರ್ಣನ ಪಾತ್ರವನ್ನ ತುಂಬಾ ಇಷ್ಟಪಟ್ಟು ನನ್ನ ಮಗನಿಗೆ ಕರ್ಣ ಅಂತಲೇ ಹೆಸರಿಟ್ಟಿದ್ದೇನೆ. ಅಂದಹಾಗೆ ಅದು ಟಿವಿಗಳಿಲ್ಲದ ಕಾಲವಾದ್ದರಿಂದ ನನ್ನ ಬಾಲ್ಯ ಮತ್ತು ತಾರುಣ್ಯದ ಉದ್ದಕ್ಕೂ ನಾನು ರೇಡಿಯೋ ಕೇಳ್ತಲೇ ಬೆಳೆದವನು. ಹೀಗಾಗಿ ಪಿ.ಬಿ. ಶ್ರೀನಿವಾಸ್, ಘಂಟಸಾಲ, ಎ.ಎಂ. ರಾಜ, ಮಾಧವ ಪೆದ್ದಿ, ಸತ್ಯಂ, ಬಾಲಸುಬ್ರಹ್ಮಣ್ಯಂ, ಕೆ.ಎಲ್. ಸೈಗಲ್, ಸಿ.ಎಚ್. ಆತ್ಮ, ಮುಖೇಶ್, ಮೊಹಮ್ಮದ್ ರಫಿ, ಮನ್ನಾಡೆ, ನರೇಂದರ್ ಚಂಚಲ್, ಜಗಜಿತ್ ಸಿಂಗ್, ಲತಾ ಮಂಗೇಶ್ಕರ್, ಆಶಾ ಭೋನ್ಸ್ಲೆ, ಬೇಗಂ ಅಖ್ತರ್, ಜಾನಕಿ, ಪಿ. ಸುಶೀಲಾ, ಜಿಕ್ಕಿ ಮುಂತಾದವರೆಲ್ಲ ನಮ್ಮ ಪರಿಚಿತರಂತೆಯೇ, ಪಕ್ಕದ ಮನೆಯವರಂತೆಯೇ ಆಗಿ ಹೋದ್ರು. ಇವತ್ತಿಗೂ ನಾನು ಸಂಗೀತವಿಲ್ಲದೆ ಇರುವುದಿಲ್ಲ. ಮನಸ್ಸಿಗೆ ಏನೋ ಬೇಸರವಾದಾಗ ನಾನು ಕೇಳಿಕೊಳ್ಳುವ ಹಾಡು ಪ್ರಖ್ಯಾತ ಸಂಗೀತ ನಿರ್ದೇಶಕ ರೋಷನ್ ಅವರು ನಿರ್ದೇಶಿಸಿದ ಚಿತ್ರಲೇಖ ಚಿತ್ರದ ಈ ಹಾಡನ್ನ ಆಶಾ ಭೋನ್ಸ್ಲೆ ಮತ್ತು ಉಷಾ ಮಂಗೇಶ್ಕರ್ ಸೋದರಿಯರು 1964ರಲ್ಲಿ ಹಾಡಿದ್ದಾರೆ. ನೋಡಿ, ಒಂದು ಹಾಡನ್ನ ಸುಮ್ಮನೆ ಕೇಳಿಸ್ಕೊಳ್ಳುವುದರೊಂದಿಗೆ ಮನಸ್ಸಿನ ಚಡಪಡಿಕೆ ತೃಪ್ತಗೊಳ್ಳುವುದಿಲ್ಲ. ಇದು ಯಾರು ಹಾಡಿದ್ದು, ಯಾರು ಬರೆದಿದ್ದು, ಸಂಗೀತ ನಿರ್ದೇಶಕರು ಯಾರು, ಯಾವ ನಟರಿಗಾಗಿ ಸಿದ್ಧಪಡಿಸಿದ ಹಾಡು ಇದು, ಹೀಗೆ ಕುತೂಹಲದಿಂದ ಕುತೂಹಲ ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ. ಇದೊಂಥರ ನಿಲ್ಲದ ಬೇಟೆ. ನನ್ನ ವಿಷಯದಲ್ಲಿ ಇದು ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ, ಕನ್ನಡ, ತೆಲುಗು, ಹಿಂದಿ ಸಿನಿಮಾಗಳ ಸುಮಾರು 70,000 ಹಾಡುಗಳ ಬಗ್ಗೆ ನನ್ನಲ್ಲಿ ಮಾಹಿತಿ ಇದೆ. ಅವು ಬಾಯಿಗೆ ಬರ್ತವೆ. ಅನಾಯಾಸವಾಗಿ ಈ 53 ವರ್ಷಗಳಲ್ಲಿ ನಾನು ಚೇಸ್ ಮಾಡಿದ ಒಂದು ಸರಳವಾದ ಕನಸಿನ ಫಲವೆಂದರೆ ಇದು. ನನ್ನ ಪ್ರಕಾರ ಆರೋಗ್ಯಕರವಾದ ಯಾವ ಕನಸು ತನ್ನಷ್ಟಕ್ಕೆ ತಾನು ನನಸಾಗಿ ಅಲ್ಲಿಗೆ ನಿಲ್ಲುವುದಿಲ್ಲ. ಅದು ಇನ್ನೊಂದು ಕನಸಿನತ್ತ ನಿಮ್ಮನ್ನು ಓಡಿಸುತ್ತದೆ, ಬೆನ್ನತ್ತುವಂತೆ ಮಾಡುತ್ತದೆ. ಮೈ ಡಿಯರ್ ಫ್ರೆಂಡ್ಸ್, ನೆನಪಿರಲಿ, ನಾವು ಕನಸುಗಳನ್ನು ಬೆನ್ನತ್ತುವುದನ್ನು ನಿಲ್ಲಿಸಿದ ದಿನ ಅಲ್ಲಿಗೆ ಮುದುಕರಾಗಿ ಹೋಗ್ತೇವೆ. ಪ್ಲೀಸ್ ಕೀಪ್ ಚೇಸಿಂಗ್ ದ ಡ್ರೀಮ್ಸ್. ಒಂದು ವಿಷಯ ಹೇಳಿದ್ರೆ ನೀವು ಅದನ್ನ ಸ್ವಪ್ರತಿಷ್ಠೆ ಅಂದ್ಕೋಬೇಡಿ. ನಾನು ಕಟ್ಟಿರುವ ಪ್ರಾರ್ಥನಾ ಶಾಲೆಯಲ್ಲಿ ಇವತ್ತು 6,500 ಮಕ್ಕಳು ಓದ್ತಾ ಇದ್ದಾರೆ. ಶಾಲೆ ಆರಂಭವಾದಾಗಿನಿಂದ ಇವತ್ತಿನ ತನಕ ಒಂದೇ ಒಂದು ವರ್ಷ ಕೂಡ ತಪ್ಪದ ಹಾಗೆ SLCಲಿ 100ಕ್ಕೆ 100% ರಿಸಲ್ಟ್ ತರ್ತಾ ಇದ್ದಾರೆ. ಆದ್ರೆ ನಿಮಗೆ ಗೊತ್ತಿರಲಿ, ನಾನು SLC 2 ಸಲ ಪಾಸ್ ಆದವನು. ಕೆಲವು ವರ್ಷಗಳ ಹಿಂದೆ 8ನೇ ಕ್ಲಾಸ್ ಪಾಸ್ ಮಾಡಿದವರಿಗೆ TCH ಅಂದ್ರೆ ಟೀಚರ್ಸ್ ಟ್ರೈನಿಂಗ್ಗೆ ಪ್ರವೇಶ ಕೊಡ್ಲಾಗ್ತಾ ಇತ್ತು. ಹಾಗೆ TCH ಮಾಡಿ ಶಿಕ್ಷಕಿಯಾದವಳು ನನ್ನ ತಾಯಿ. ಮುಂದೆ ಶಿಕ್ಷಕರು SLC ಮಾಡಿಕೊಂಡ್ರೆ 15 ರೂಪಾಯಿ ಸಂಬಳ ಜಾಸ್ತಿ ಮಾಡ್ತೀವಿ ಅಂದಿತ್ತು ಸರ್ಕಾರ. ಸರಿ,
ನನ್ನ ಅಮ್ಮ SLC ಪರೀಕ್ಷೆಗೆ ಕಟ್ಟಿದ್ಲು. ಅದೇ ವರ್ಷ ನಾನು SLC ಬರೆದೆ. ತಾಯಿ ಮಗ ಒಟ್ಟಿಗೆ ಪರೀಕ್ಷೆ ಬರೆದದ್ದು SLC ಬೋರ್ಡ್ನ ಇತಿಹಾಸದಲ್ಲಿ ನಮ್ಮಿಬ್ಬರದೇ ಇರಬೇಕು ಉದಾಹರಣೆ. ಮುಂದೆ ರಿಸಲ್ಟ್ ಬಂತಲ್ಲ, ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದ ಅಮ್ಮನಿಗೆ ಕಿಟಕಿಯಲ್ಲಿ ಕೂಗಿ ನಿಂತು ಹೇಳಿದೆ, ಅಮ್ಮ ನೀನ್ ಪಾಸು. ನಿಂದೇನಾಯ್ತು ಮಗನೇ ಅಂದ್ಲು. ನಾನು ಫೇಲು ಅಂದೆ. ಆಕೆಯ ಕಣ್ಣು ನೀರಾಡಿದವು. ಆದರೆ ದುಃಖ ತೋರಗೊಡದೆ ಹತ್ತಿರಕ್ಕೆ ಕರೆದು 2 ರೂಪಾಯಿ ಕೊಟ್ಟು ಸಿನಿಮಾಕ್ಕೆ ಹೋಗ್ಬಂದು. ಮರುದಿನ ಅಮ್ಮ ನನಗೆ ಮಾಡಿದ ಅತಿ ದೊಡ್ಡ ಉಪಕಾರವೆಂದರೆ ಬಳ್ಳಾರಿಯ ಸಿಟಿ ಸೆಂಟ್ರಲ್ ಲೈಬ್ರರಿಗೆ ಕರೆದೊಯ್ದು 5 ರೂಪಾಯಿಗಳದೊಂದು ಹಾಗೂ 3 ರೂಪಾಯಿಗಳದೊಂದು ಮೆಂಬರ್ಶಿಪ್ ಕಾರ್ಡ್ ಮಾಡಿಸಿ ಲೈಬ್ರೇರಿಯನ್ ಪ್ರಹ್ಲಾದಾಚಾರ್ಯರಿಗೆ ಪರಿಚಯ ಮಾಡಿಕೊಟ್ಟಿದ್ಲು. ನಂತರ ವಿಶಾಲವಾದ ಲೈಬ್ರರಿಯ ರ್ಯಾಕ್ಗಳ ಮಧ್ಯೆ ನಿಲ್ಲಿಸಿ, ಮಗು ಇವಷ್ಟು ಕನ್ನಡದ ಪುಸ್ತಕಗಳು, ನಿನಗೆ ಏನೇನು ಓದಬೇಕು ಅನ್ಸುತ್ತೋ ಅದೆಲ್ಲವನ್ನೂ ಓದು ಅಂದ್ಲು. ಬಿಲೀವ್ ಮಿ ಫ್ರೆಂಡ್ಸ್, SLC ಫೇಲ್ ಆದ ನಾನು ಪತ್ತೆದಾರಿ ಕಾದಂಬರಿಗಳನ್ನು ಓದಲು ಆರಂಭಿಸಿದ್ದು. ಆಮೇಲೆ ಮುಂದೆ SLC ಮುಗಿಸಿ PUCಗೆ ಹೋಗೋ ಹೊತ್ತಿಗೆ ಬೀಚಿ, ತಾರಾಸು, ಆನಕ್ರು, ಅನಂತಮೂರ್ತಿ, ಯಶವಂತ ಚಿತ್ತಾಲ, ಶಿವರಾಮ ಕಾರಂತರ ತನಕ ಲೈಬ್ರರಿಯಲ್ಲಿದ್ದ ಹೊಸಗನ್ನಡದ ಅಷ್ಟು ಸಾಹಿತ್ಯ, ಅಷ್ಟು ಪುಸ್ತಕ ಓದಿಬಿಟ್ಟಿದ್ದೆ. ಅವತ್ತಿನ ಆ ಡ್ರೀಮ್ ಚೇಸಿಂಗ್ ಸ್ವಭಾವ ಇವತ್ತಿಗೂ ನನ್ನಲ್ಲಿ ಉಳಿದಿದೆ. ಅದು ನನ್ನಿಂದ ಬರೆಸ್ತಾ ಇದೆ. ನಿಜ ಹೇಳಬೇಕಂದ್ರೆ ಬದುಕಿಸ್ತಾ ಇದೆ. 53 ವರ್ಷಗಳಲ್ಲಿ 63 ಪುಸ್ತಕ ಬರೆದಿದ್ದೀನಿ. 100 ತುಂಬೋ ಹೊತ್ತಿಗೆ 150 ಪುಸ್ತಕಗಳನ್ನಾದರೂ ಬರೆಯೋ ಆಸೆ. ಸುಮಾರು 23 ದೇಶ ನೋಡಿದ್ದೀನಿ. 100 ತುಂಬೋ ಹೊತ್ತಿಗೆ 100 ದೇಶವಾದರೂ ನೋಡಿ ಬರೋ ಕನಸು. ಇಂಥದ್ದೊಂದು ಕನಸು ಕಟ್ಟಿಕೊಟ್ಟದ್ದು ಜರ್ಮನಿಯಲ್ಲಿ ನೆಲೆಗೊಂಡಿರುವ ನನ್ನ ಗೆಳೆಯ ದತ್ತ ಹೆಗಡೆ. ನನ್ನ ಕನಸುಗಳ ಮಾತು ಒತ್ತಟ್ಟಿಗಿರಲಿ. ಕನ್ನಡದ ಹಿರಿಯ ಕವಿ ಕುವೆಂಪು ಅವರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಅಂತ ಬರೆದ್ರು. ಅದನ್ನವರು ಮನುಷ್ಯನ ಚೇತನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬರೆದ್ರು. ಆದರೆ ಕುವೆಂಪು ಸ್ವತಃ ಒಂದು ನೆಲೆ ನಿಂತರು, ಮನೆನೂ ಕಟ್ಟಿದ್ರು. ಮನೆ ಕಟ್ಟೋದು ಪ್ರತಿ ಮನುಷ್ಯನಲ್ಲೂ ಸ್ವಭಾವತಃ ಇರುವಂತಹ ಒಂದು ದೇದೀಪ್ಯಮಾನವಾದ, ಹಿತವಾದ, ಬಿಟ್ಟು ಬಿಡದೆ ಕಾಡುವ ಸುಂದರ ಕನಸು. ಚಿಕ್ಕ ಮಕ್ಕಳಿದ್ದಾಗಲೇ ಬಹುಶಃ ನಾವು ಮನೆ ಕಟ್ಟೋಕೆ ಶುರು ಮಾಡ್ತೀವಿ. ಮರಳಲ್ಲಿ, ಮಣ್ಣಲ್ಲಿ, ಪುಟ್ಟ ಪುಟ್ಟ ಕಲ್ಲುಗಳಲ್ಲಿ. ಅದರ ಸುತ್ತ ಕೂತ್ಕೊಂಡೇ ಮನೆ ಆಟ ಆಡ್ತೇವೆ. ನೀನು ಅಪ್ಪ, ನಾನು ಅಮ್ಮ. ನೀನು ಅಂಗಡಿಗೆ ಹೋಗ್ಬಾ, ನಾನು ಅಡಿಗೆ ಮಾಡಿಟ್ಟಿರ್ತೀನಿ. ಈ ಪುಟ್ಟ ಹಿತ್ತಾಳೆಯ ಪಾತ್ರೆ, ಬಣ್ಣ ಕಳೆದುಕೊಂಡ ಗೊಂಬೆ, ಅದಕ್ಕೊಂದು ತೊಟ್ಲು, ಅದೆಲ್ಲ ಹಿರಿಯರ ಇಮಿಟೇಷನ್ ಅಂತ ಅಂದ್ಕೊಂಡ್ರು ಇಟ್ಸ್ ದಿ ಬಿಗಿನಿಂಗ್ ಆಫ್ ಅ ಡ್ರೀಮ್. ಬಾಲ್ಯದ ಆ ಮಧುರ ಕನಸನ್ನ ನೆನೆಸಿಕೊಂಡು